ರಂಗದ ಬೆಳಕು ಕೊಟ್ಟಿದೆ. ಅದು ಹಾನಗಲ್ ಕುಮಾರೇಶ್ವರ ಪ್ರಸಾದೀಯ ಹಲ್ಕಿ ಮಠ. ಅದರ ಸಲುವಾಗಿ ನೀವೆಲ್ಲರೂ ನಿಮ್ಮ ಒಂದು ಮಠದಾಗಿದ್ದಂಥ ಹಳೆ ವಿದ್ಯಾರ್ಥಿಗಳು ಈಗ ಶಿವರುದ್ರೇಶ ಸ್ವಾಮಿ ಅಣ್ಣವ್ರಿಗೆ ಅಪಾರ ಜನ ಪರಿಚಯ, ಗೌಡ್ರಿಗೆ, ಮಹೇಶ್ವರವರು, ಟೋಟಲಿ ಎಲ್ಲರೂ ಇದಕ್ಕೆ ನಂದೇ ಕಾರ್ಯಕ್ರಮ, ನನ್ನ ಮಗಳು ನಂದು ಒಬ್ಬ ಭಾವ ಇಟ್ಕೊಂಡು ನೀವು ಹೆಚ್ಚಿನ ಸಂಖ್ಯೆ ಬರೋದ ನೀವು ಎಲ್ಲರಿಗೂ ತಿಳಿಸೋದಷ್ಟೇ ಅಲ್ಲ, ನಿಮ್ಮ ಪರಿವಾರದಾಗ ಬಂಧು ಬಳಗ ಪರಿವಾರ ಸಮೇತ 25ನೇ ತಾರೀಕು ಸೋಮವಾರ 10 ಗಂಟೆಗೆ ನೀವೆಲ್ಲರೂ ಇಲ್ಲಿ ಇರಬೇಕು. ಪರಿವಾರ ಸಮೇತ ನೀವು ಬರಬೇಕು. ಅದ್ರ ಜೊತೆ ಬಿಳಿ ಸಮವಸ್ತ್ರ ಉಟ್ಕೊಂಡ್ರೆ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ, ಅಲ್ಲಿ ಏನು ಅಪ್ಪೋರಿಗೆ ದರ್ಶನ ಮಾಡ್ತಾರೆ. ಸರಿಯಾಗಿ 10:30 ಹಂಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 1 ಗಂಟೆ ಒಳಗಡೆ ನಮ್ಮ ಕಾರ್ಯಕ್ರಮ ಮುಗೀತು. ಅದ್ರ ನಂತರ ಎಲ್ಲರೂ ಕ್ಯೂ ಹಚ್ಚೋದು ದರ್ಶನಕ್ಕೆ ಹೋಗ್ತಾರೆ. ಆ ದರ್ಶನದ ಜವಾಬ್ದಾರಿ ನೀವೇ. ಅದರಲ್ಲಿ ಸಾಲು ಶಿಸ್ತು, ಈಗ ಎಷ್ಟೋ ಜನ ತಾಯಂದಿರು ಇರ್ತಾರೆ, ವಯಸ್ಸಾಗಿನವ್ರು ಇರ್ತಾರೆ. ಅದು ಅಪ್ಪರಿಗೆ ಎಲ್ಲೋ ಒಂದು ಕಡೆ ಎಲ್ಲರ ಕಣ್ಣು ದೊಡ್ಡವ್ರ ಮ್ಯಾಗ ಹಿಂಗೆ ಒಂದು ಇದ್ದವ್ರ ಮ್ಯಾಗ ಇರ್ತಾವೆ. ಆದ್ರೆ ಅಪ್ಪವ್ರ ಕಣ್ಣು ಹಂಗಿಲ್ಲ. ಅಪ್ಪವ್ರ ದೃಷ್ಟಿ ಯಾರಿಗಿಲ್ಲೋ ಅವ್ರ ಮೇಲೆ ಹೆಚ್ಚಿನ ಅಪ್ಪವ್ರು ಅವ್ರಿಗೆ ಆದ್ಯತೆ ಕೊಡ್ತಾರೆ. ಈಗ ಮಠದಾಗೂ ನಾವು ನೋಡ್ತೇವೆ, ಇಲ್ಲೆಲ್ಲ ಅದೇ ಟೀಮ್ ಅದು ಅಪ್ಪವ್ರ ಸುತ್ತಮುತ್ತ. ಇಲ್ಲಿ ಹನುಮಂತ ತಿಳ್ಕೊಂಡು ಅವ ಒಂದು ರೀತಿ ಆರೋಗ್ಯನೂ ಸರಿ ಇಲ್ಲ, ಇದನ್ನೂ ಇದು ಇಲ್ಲ, ಮದುವೆ ಆಗ್ಯದ, ಹೆಂಡತಿನೂ ಕರೆಕ್ಟ್ ಇಲ್ಲ ಹುಡುಗ. ಅಂದ್ರೆ ಆಕಿ ಓಡೋಗ್ಯ ಒಂದು ರೀತಿ ಮೆಂಟಲ್. ಆಕೆ ಎಲ್ಲರೂ ಹುಚ್ಚು ಅಂತ ಅಪ್ಪೋರೇ ಭಾಳ ತಡ್ಪಡಿಸಿ ಏನೇನೋ ಪತ್ರ ಹಚ್ಚಿ ಕಳ್ಸ್ಯಾರ. ಆಕೆ ಇವತ್ತಿಗೂ ಹುಡುಗಿ ಅಪ್ಪೋರೇ ನೆನಪು ಮಾಡ್ಕೊತಾರೆ. ಅಂದ್ರೆ ಅಷ್ಟು ಅಪ್ಪೋರ್ದು ಇದು ಒಂದಂತಲ್ಲ, ಇಂಥವು ಸಾಕಷ್ಟು ಇಲ್ಲಿ ಹರ. ಈಗ ಕಾಸರ್ ಹಲಸಿ ಅದೇನು ಬೀದರ್ದಾಗಿನ ಬಸ್ ಸ್ಟ್ಯಾಂಡ್ ಅವರೇ ಜಾಗ. ಆಕೆ ಇವತ್ತಿಗೂ ಅದೇ ವಿಷಯ ಮಾತಾಡ್ತಾರೆ. ಇವತ್ತಿಗೂ ಅಪ್ಪರು ಅವ್ರಿಗೆ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಹಾಗೆ ಇದು ಮಾಡ್ಕೊಂಡು ಬರ್ಲತ್ತಾರೆ. ಒಟ್ಟಾರೆ ಅಪ್ಪರ ಭಾವ ಮನಸ್ಸು ಈ ರೀತಿ ಇರೋದ್ರಿಂದ ಸ್ವಲ್ಪ ಅವತ್ತಿನ ದಿನ ನಾವೆಲ್ಲರೂ ಒಂದು ಸಾಲು ಶಿಸ್ತು, ನಾಗೇಶ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಇದಕ್ಕೆ ಸ್ವಲ್ಪ ಒಂದು ಹೊಸ ರೂಪ ಕೊಟ್ಟು ಒಂದು ಸಿಸ್ಟಮೆಟಿಕ್ ಆಗ್ಬೇಕಂತ ನಾವು ನಿಮ್ಮ ನಿರೀಕ್ಷೆದಾಗಿದ್ವು. 25ನೇ ತಾರೀಕು ಸೋಮವಾರ ಪರಿವಾರ ಸಮೇತ ಬಂಧು ಬಳಗ ಸ್ನೇಹಿತರು ಹಳೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶೇರ್ ಮಾಡಿರಿ. ಮನೆ ಕುಂತಾಗ ನೀವು 1 ತಾಸು ದಿನ 3-4 ದಿನದ ಸಮಯ ಅದ, ಒಂದು 2 ತಾಸು ಈ ಫೋನ್ ಕರೆಗಳಿಗೆ ನೀವು ಸಮಯ ಪೂರ್ತಿ ಹೆಂಗೆ ಮನ್ಯಾಗ ಮಗಳ ಕಾರ್ಯಕ್ರಮ ಇದ್ರೆ ಹೆಂಗೆ ನಮ್ಮ ಮಗಳದ್ದು ಎಂಗೇಜ್ಮೆಂಟ್ ಅದ, ಮದುವೆ ಅದ, ಟೋಟಲ್ ಕಾರ್ಯಕ್ರಮ ಅದ ಅಂತ ಹೆಂಗೆ ನೀವು ಕರೀತೀರಿ, ಹಂಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಮನಸಾಪೂರ್ವಕವಾಗಿ ನೀವು ಕಾರ್ಯಕ್ರಮ ಮಾಡಿ 25ನೇ ತಾರೀಕು ಮತ್ತು ನಮ್ಮ ಗುರುಗಳು ಇಲ್ಲಿ ತನಕ ಒಂದೂ ಹುಟ್ಟಪ್ಪ ಮಾಡ್ಕೊಂಡಿಲ್ಲ. ಮತ್ತು ಯಾವುದೂ ಅವ್ರ ಕಾರ್ಯಕ್ರಮಗಳು ಇಷ್ಟೆಲ್ಲ ಬೆಳೆಸ್ಯಾರ. ಆದರೆ ಇವತ್ತೊಂದೂ ಕಾರ್ಯಕ್ರಮಗಳನ್ನು ಅವರು ಮಾಡ್ಕೊಂಬಂತಕ್ಕಂಥದ್ದು ಇದು ಶಿವಾನಂದ ಗುಂದಿಗೆಯವರೇ ಫಸ್ಟ್ ಇದು ಪ್ರಚಾರ ಕೊಡ್ತು ಅಂತ ಅಪ್ಪರು ಯಾವಾಗ ಭೀ ಹೇಳ್ತಾರೆ. ಅದರ ಸಲುವಾಗಿ ಇದು ಮೊದಲನೇದು ಅವ್ರ ಹುಟ್ಟಿನ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ್ಕೊಂಡು 25 ವರ್ಷ ಇದೇ ತಾರೀಕು 25 ತುಂಬ ಸಲುವಾಗಿ ಆವತ್ತಿನ ದಿನ ಈ ಕಾರ್ಯಕ್ರಮ ಯಶಸ್ವಿ. ನೀವೆಲ್ಲರೂ ಮನಸಾಪೂರ್ವಕವಾಗಿ ನೀವು 24ಕ್ಕೆ ಇಲ್ಲಿ ಬಂದು ಇಲ್ಲೇ ಉಳಿದು 25ಕ್ಕೆ ಎಲ್ಲರೂ ಇದ್ರಾಗ ಸೇವಾ ಸಲ್ಲಿಸಿ ಹೆಚ್ಚಿನ ಸಂಖ್ಯೆ ಬರೋದು ನೀವೆಲ್ಲರೂ ಕರೆಗಳು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕನ್ನುವ ಹಿನ್ನೆಲೆ ಇಟ್ಕೊಂಡೆ ನಿಮ್ಮೆಲ್ಲರಿಗೂ ನಾವು ಆಹ್ವಾನ ಮಾಡಿದ್ವಿ. ಇಂಥ ಮಳೆ ಇಂಥ ವಾತಾವರಣದಾಗೂ ತಾವು ಬಂದಿರಿ. ನೀವು ಬೀಜದ ತೆನಿಗಳಿದ್ದಾಗ ನೀವು ಹೆಚ್ಚಿನ ಇದಕ್ಕೆ ಪ್ರಚಾರ ಪ್ರಸಾರ ಕೊಟ್ಟು 25ನೇ ತಾರೀಕು ಅಮೃತ ಮಹೋತ್ಸವ ಎಲ್ಲರೂ ಯಶಸ್ವಿ ಮಾಡಬೇಕು. ಆಶ್ರಮ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಎಲ್ಲರಿಗೂ ಬರ್ಲಿಕ್ಕೆ ಹೇಳಿ. 10 ಗಂಟೆ ಅಂದರೆ ಅವ್ರು 10:30 11 ಆಯ್ತದ. ಅದ್ರ ಸಲಕ್ಕಿದು ಕಾರ್ಯಕ್ರಮ ಇರೋದೇ 2 ತಾಸು ಇರ್ತದೆ. 2 ತಾಸು ನಂತರ ಸಾಯಂಕಾಲ ತನಕ ದರ್ಶನಕ್ಕೆ ಜನ ಕ್ಯೂದಾಗಿತ್ತು. 6 ಆಗ್ಬೋದು, 7 ಆಗ್ಬೋದು, 8 ಭೀ ಆಗ್ಬೋದು. ಅದಕ್ಕೆ ತಕ್ಕಂತೆ ಅಲ್ಲೇ ಪ್ರಸಾದ, ಅಲ್ಲೇ ಕಾರ್ಯಕ್ರಮದಾಗ ಗುರುಗಳ ದರ್ಶನ. ಸ್ಟೇಜ್ ಪ್ರೋಗ್ರಾಮ್ ಬಿಳಿ ಹಳೆ ವಿದ್ಯಾರ್ಥಿಗಳು ಸಮವಸ್ತ್ರ ಅಂದ್ರೆ ಪ್ಯಾಂಟು
ಇದು ಹಿಂಗೇನಾ? ಹಾಂ ಪ್ಯಾಟರ್ನ್ ಯಾವ್ದು ಬೆಳ್ಳಿ ಇಲ್ಲ, ಇಲ್ಲ. ಮತ್ತು ಇದು ಒಂದು ಕಾವಿದು ಇಲ್ಲ ಅದು ನಿಮ್ಮ ಒಬ್ರಿಗೆ ಕರೆಕ್ಟ್ ಆಯ್ತದ ಹಾಗಾದ್ರೆ ನಮ್ಮ ನಾಗೇಸ್ವಾಮಿ ಅವರು ಎಲ್ಲ ಹಾಕೋಬಹುದು ಆದ್ರೆ ಎಲ್ಲರೂ ಇವತ್ತು ಬಿಳಿ ಬಿಳಿ ಅಂಗಿನೇ ಸಮಾನ ಅದೇ ಸರಿಯಾಗಿ ಆಯ್ತದೆ ಕೆಲವರು ಏನು ಮಾಡ್ತಾರೆ ಏನು ಎಲ್ಲ ಸಾಮಾನ್ಯ ಇರಬೇಕು ಏನು ಮಾಡ್ತಾರೆ ಇಲ್ಲ ಸರ್ ಸರಳ ಈ ಪರಿವಾರ ಸಮೇತ ಅಂದ್ರೆ ಇದು 25ಕ್ಕೆ ಬರ್ತಾರ ಅದಕ್ಕೆ ಲೋಕಲ್ ಬಿ ಪ್ರಚಾರ ಮಾಡಿದ್ರೆ ಭಾಳ ಪ್ರಮುಖ ಪಾತ್ರ ವಹಿಸ್ತಾರ ಇಲ್ಲ ಅದು ಬಿ ಇದ್ದೀರಿ ಆದ್ರೆ ಈಗ ಎಲ್ಲ ಕಡೆ ಹೋಗಿರಲ್ಲ ನೀವು ಅಪ್ಪರೇ ಭೇಟಿ ಈಗ ಪ್ರಕಾಶ್ ಮುಂದಿನ ಸರ್ತಿ ನಿಮ್ಮ ಪ್ರವಚನ ಬಿಡಬೇಡಿ ಯಾಕೆ ಇವತ್ತಿನ ದಿನ ಏನಂದ್ರೆ ಸ್ವಲ್ಪ ಮುಂದೆ ವಯಸ್ಸಾಗಿನಾಗ 100 ವರ್ಷ ಇವ್ರ ಮುಂದೆ 100% ಅವ್ರು 100 ಅದು ನಂಗೆ 4 ಸರ್ತಿ ಯಾರೋ ಅಂದ್ರು ನಾವು ಒಂದ್ಬಾರ ಕೇಳ್ದೆ ಬಿ ನೀವು ಕೇಳಿದ್ರೆ ಆರಾಮ್ ಡ್ಯೂಟಿ ಸ್ವಲ್ಪ ಕಷ್ಟ ಅಲ್ಲ ಅದ್ರ ಏನು ಒಂದು ತಾಸು ಇರ್ತದೆ ಈ ಮಾರುತಿ ಎಲ್ಲದ ಮಧ್ಯದಾಗ ಮಾಡ್ಲತ್ತಿ ಮತ್ತು ಇನ್ನೊಂದು ನಿನ್ನ ಮ್ಯಾಗ ಗೌರವ ಹೆಚ್ಚಾಯ್ತದ ಜನರ ನಜರ್ ಬೇರೆ ಆಯ್ತದ ಎಲ್ಲನೇ ಅದ್ರ ಇದನ್ನೇ ಬೇರೆ ಆಯ್ತದ ಒಂದೊಂದು ತಿಂಗಳು ಹೇಳ್ತೇವೆ ಇಲ್ಲಿ ಕಾಂತರ್ಸೋ 1.5 ತಿಂಗಳು ಹಾಂ ಈ ಮಾರುತಿ ಸರ್ರಿಗೆ ಮಾರುತಿ ಅಂತ ನೋಡ್ಲತ್ತಿಲ್ಲ ಅವ್ನ ಪೂಜೆನೇ ಭಾವದಿಂದ ನೋಡ್ಲತ್ತಾರ ಸರ್ ಈಗ ಗುರುಗಳು ಅದೇ ಹೇಳಿದ್ರು ಚಾನ್ಸಸ್ ದಾರ ಸರಿ ಹೂವಿನ ಸರಿ ದಾರಗೂ ಸರ್ಗಕ್ಕೆ ಹೋಯ್ತಂತ ಹಂಗೆ ಪರ್ಕಸನ್ ಸರಿ ಮಾರ್ತಿದ್ವಿ ಕರೆಕ್ಟ್ ಅದು 100ಕ್ಕೆ 100 ಮಾರುತಿದ ಏನೇ ಅದ ಪ್ರಕಾಶದಿಂದ ಬದಲಾವಣೆ ಆಗಿದೆ 100%. ಆ ಗೌರವ ಅವನ ಬಲ್ ಬಿ ಅದ ನಿಮ್ಮ ಬಲ್ ಬಿ ಅದ ನಮ್ಗೆಲ್ಲರಿಗೂ ಗೊತ್ತಿದ್ದು ಅದೇ ಇಟ್ಕೊಂಡು ಅವ್ರಿಗೆ ಭಾಳ ದನ್ಗರಿಸ್ತಾರೆ ಪೂರ್ತಿ ಅವಾಜ್ ಇಲ್ಲ ರೇಖಾ ಮಾತಿನ ಬಾಂಧರಿ ಹೌದು ಅಲ್ಲಿ ಅವರಿಗೆಲ್ಲ 25ಕ್ಕೆ ಎಲ್ಲಿ ಹೋಗಿಂತ ಅಲ್ಲಿ ಪಂಚಿಸಕ್ಕೆ 10 ಗಂಟೆಗೆ ಆಶ್ರಮ ಬರ್ರಿ ಅಂತ ಹೇಳಿ ಸೋಮವಾರ ದಿನ 25ಕ್ಕೆ ಬೆಳಗ್ಗೆ 10 ಗಂಟೆ ಅಂತ ಹೇಳಿ 10 ಅಂದ್ರೆ ಅಲ್ಲಿಗೆ ಬರ್ತದೆ ಟೈಮ್ ಸುಮ್ಮನೆ ಸರ್ ಆಕಾಶದ ಜಾಕ ಮಾಡ್ಲದ್ದೆ ಅಂತ ಹೇಳ್ಬಿಟ್ಟು ಬರ್ತೇವೆ